ಇಟ್ಟರಂಗ ಎಷ್ಟೋ ಜನ ಲಾರಿ ಡ್ರೈವರ್ಸ್ಗೆ ಮೂಲವ್ಯಾಧಿ ಇದೆ, ಎಷ್ಟೋ ಜನ ಟೈಲರ್ಗಳಿಗೆ ಮೂಲವ್ಯಾಧಿ ಇದೆ, ಕ್ಯಾಬ್ ಡ್ರೈವರ್ಗೆ ಮೂಲವ್ಯಾಧಿ ಇದೆ. ಸೊ ಮೂಲಭೂತ ಸೌಕರ್ಯ ಮಾಡಿ ಮೂಲವ್ಯಾಧಿ ಸರಿ ಮಾಡದೆ ಹೋದ್ರೆ ಹೇಗಾಗುತ್ತೆ? ಯಾವುದೇ ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟ್ ಆಗ್ಲಿಕ್ಕೆ 5 ವರ್ಷ ಬೇಕು, ಲೆಜೆಂಡ್ ಆಗ್ಲಿಕ್ಕೆ 20 ವರ್ಷ ಬೇಕು. ನಾನು ಇಲ್ಲಿವರೆಗೆ ಸುಮಾರು 50,000 ಪ್ಲಸ್ ಸರ್ಜರಿ ಮಾಡಿದ್ದೀನಿ. ಲಾಸ್ಟ್ 5 ವರ್ಷದಲ್ಲಿ ಇಡೀ ವರ್ಲ್ಡ್ ಅಲ್ಲಿ ಅತಿ ಹೆಚ್ಚು ಸರ್ಜರಿ ಮಾಡಿರೋದು ಫಿಸ್ಚುಲಾ ಅಲ್ಲಿ ನಾನೇ. ಪೈಲ್ಸ್ ಬಂದ್ರೇನೆ ಜನ ಎಲ್ಲ ಕೆಂಡಲ್ ಮಾಡ್ತಾರೆ, ಅವನು ಪೈಲ್ಸ್ ಇದೆ ಮಾರಾಯ ಅಂತ ಹೇಳಿ. ಪೈಲ್ಸ್ ಅಂತ ಹೇಳ್ಕೊಳ್ಳಿಕ್ಕೆ ಸಂಕೋಚ. ನಾನು ಪೈಲ್ಸ್ ನ ಶುರು ಮಾಡಿದಾಗ ಎಲ್ಲಾರು ನನಗೆ ಒಂದು ನಿಕ್ ನೇಮ್ ಇಟ್ರು, ಬಾಟಮ್ ಸರ್ಜನ್ ಅಂತ. ನಾನು ಸಹ ಹೇಳ್ತೀನಿ, ನನ್ನ ಜೀವನದಲ್ಲಿ ಈ ಒಂದು ಚಿಕಿತ್ಸೆಯಲ್ಲಿ ತಪ್ಪು ಮಾಡಿ. ನಮಸ್ತೆ, ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ. ಒಂದು ವಿಶೇಷವಾದಂಥ ವ್ಯಕ್ತಿತ್ವ, ವಿಶೇಷವಾದಂಥ ಒಂದು ಸರಣಿ ಸಂದರ್ಶನಕ್ಕೆ ನಿಮ್ಮನ್ನು ನಾನು ಮುಖಾಮುಖಿಯಾಗಿಸ್ತಾ ಇದ್ದೇನೆ ಅನ್ನೋದು ನನ್ನ ಈ ಹೊತ್ತಿನ ಸಾರ್ಥಕತೆ. ಆರೋಗ್ಯ ಅನ್ನೋದು ಇವತ್ತಿನ ವರ್ತಮಾನದಲ್ಲಿ ಎಷ್ಟು ಮುಖ್ಯ ಅನ್ನುವಂಥದ್ದು ನಮಗೆ ಬಹಳವಾಗಿ ತೀವ್ರವಾಗಿ ಮನವರಿಕೆ ಆಗ್ತಾ ಇದೆ ಅಂತ ನಾನು ಭಾವಿಸ್ತೇನೆ. ನಮ್ಮ ಆಹಾರ ವಿಹಾರ, ನಮ್ಮ ಓಡಾಟ, ನಾವು ಬದುಕ್ತಾ ಇರುವಂಥ ಪರಿಸರ ಎಲ್ಲವೂ ಕೂಡ ನಮ್ಮ ಆರೋಗ್ಯ ಸಂಪತ್ತನ್ನು ನಿರಂತರವಾಗಿ ಕೊಳ್ಳೆ ಹೊಡೆಯುವುದಕ್ಕೆ ತಾಮುಂದು ಅಂತ ಅವೆಲ್ಲವೂ ಕಾಯ್ತಾ ಇದೆ. ಆಧುನಿಕ ಜಗತ್ತಿನ ಬಹಳ ದೊಡ್ಡ ಸಮಸ್ಯೆ ಏನು ಅಂತಂದರೆ ಅನಾರೋಗ್ಯ. ಅದರಲ್ಲೂ ಈ ಪೈಲ್ಸ್ ಅನ್ನುವಂಥದ್ದು, ಮೂಲವ್ಯಾಧಿ ಅನ್ನುವಂಥದ್ದು, ಇವತ್ತು ಕುಳಿತು ಕೆಲಸ ಮಾಡುವ, ವಿಚಿತ್ರ ಆಹಾರಕ್ಕೆ ನಮ್ಮನ್ನು ನಾವು ತೆತ್ತುಕೊಳ್ಳುವ ಮತ್ತು ವಿಕ್ಷಿಪ್ತವಾದ ಪರಿಸರದಲ್ಲಿ ಬದುಕ್ತಾ ಇರುವಂಥ ಬದುಕಿನ ನಾಗಾಲೋಟದಲ್ಲಿ ಮೂಲವ್ಯಾಧಿ ಅಥವಾ ಪೈಲ್ಸ್ ಅನ್ನೋದು ಇವತ್ತು ಅತ್ಯಂತ ಸಾಮೂಹಿಕವಾಗಿ ಅಂಟಿಕೊಂಡಂಥ ಒಂದು ಅರ್ಬುದ ಅಂತಂದರೆ ಖಂಡಿತವಾಗಿಯೂ ಯಾರಿಗೂ ಆಶ್ಚರ್ಯ ಆಗೋದಿಲ್ಲ. ಆದರೆ ಈ ಮೂಲವ್ಯಾಧಿಯ ಸ್ವರೂಪ ಏನು? ಮೂಲವ್ಯಾಧಿ ಅಂದರೆ ಏನು? ಮೂಲವ್ಯಾಧಿಯ ಲಕ್ಷಣಗಳೇನು? ಕೇವಲ ಮಲಬದ್ಧತೆ ಅಥವಾ ಮಲದೊಂದಿಗೆ ರಕ್ತ ಅಥವಾ ಮಲದ ಆ ಒಂದು ಗುದದ್ವಾರದ ಅಕ್ಕಪಕ್ಕದಲ್ಲಿ ಏಳುವ ಕುರು, ಈ ರೀತಿಯ ಎಲ್ಲ ಲಕ್ಷಣಗಳು ಕೂತ್ಕೊಳ್ಳಿಕ್ಕಾಗೋದಿಲ್ಲ. ಏನೇ ಖಾರ ಅಥವಾ ಇತ್ಯಾದಿ ತಿಂದರೂ ಮಲದೊಟ್ಟಿಗೆ ರಕ್ತ ಬಸಿಯುವುದು, ಗುದದ್ವಾರದಲ್ಲಿ ನೋವು, ಉರಿ, ಈ ಥರದ್ದೆಲ್ಲ ಸಮಸ್ಯೆಗಳು ಬಂದಾಗ ನಾವು ಯೋಚನೆ ಮಾಡದೇ ತೀರ್ಮಾನಕ್ಕೆ ಬರುವಂಥದ್ದು ನನಗೆ ಮೂಲವ್ಯಾಧಿ, ನನಗೆ ಪೈಲ್ಸ್. ಆದರೆ ನಿಜವಾಗಿಯೂ ಪೈಲ್ಸ್ ಅಥವಾ ಬೇರೆ ಸಮಸ್ಯೆಗಳಿದೆಯಾ, ಬೇರೆ ಸಮಸ್ಯೆಗೆ ಅದು ಇಂಟರ್ಕನೆಕ್ಟ್ ಆಗ್ತಾ ಇದೆಯಾ, ಈ ಯಾವುದರ ಬಗ್ಗೂ ಯೋಚನೆ ಮಾಡ್ತಾ ಇಲ್ಲ. ಅದರ ಜೊತೆಗೆ ಬಹುಶಃ ಮೂಲವ್ಯಾಧಿಗೆ ಸಂಬಂಧಪಟ್ಟಂಥ ಫೇಕ್ ಡಾಕ್ಟ್ರುಗಳು ಈ ಹಳ್ಳಿ ಔಷಧ ಮಾಡ್ತೇವೆ, ಆಯುರ್ವೇದ ಮಾಡ್ತೇವೆ, ಇನ್ನೊಂದು ಮಾಡ್ತೇವೆ, ಮಗದೊಂದು ಮಾಡ್ತೇವೆ ಅಂತ ಹೆಜ್ಜೆಗೆ ದುಡ್ಡು ಮಾಡುವ ದಗಾಕೋರರು, ಮೋಸಗಾರರ ಒಂದು ಜಾಲವೇ ನಮ್ಮ ಸುತ್ತಮುತ್ತ ಇದೆ. ಆಮೇಲೆ ಮೆಡಿಕಲ್ಲಲ್ಲೂ ಕೂಡ, ವೈದ್ಯಕೀಯ ಕ್ಷೇತ್ರದಲ್ಲೂ ಕೂಡ ನಮ್ಮಲ್ಲಿ ಅಥವಾ ಶರೀರದ ಇಡಿಯದಾದಂಥ ಒಂದು ಶಾಸ್ತ್ರ ಸಂಹಿತೆಯಲ್ಲೂ ಮತ್ತು ಅಂಗಾಂಗಗಳಲ್ಲಿ ಅತ್ಯಂತ ನಿರ್ಲಕ್ಷ್ಯಕ್ಕೆ, ಮುಜುಗರಕ್ಕೆ, ಹೇಸಿಗೆಗೆ ಒಳಪಟ್ಟಂಥ ಯಾವುದಾದರೂ ನವರಂಧ್ರಗಳಲ್ಲಿ ಯಾವುದಾದರೂ ರಂಧ್ರ ಇದ್ದರೆ ಅದು ಗುದ, ಕುಂಡಿ, ಗುದದ್ವಾರ. ಆ ಗುದದ್ವಾರವೇ ನಮ್ಮ ಆರೋಗ್ಯ, ಆಯುಷ್ಯ, ನಮ್ಮ ಒಂದು ಇಡೀಯದಾದಂಥ ಚೈತನ್ಯಶೀಲತೆಗೆ, ಲವಲವಿಕೆಗೆ, ಸುಖಿ ಜೀವನಕ್ಕೆ, ಗಂಡು ಹೆಣ್ಣಿನ ಒಂದು ಸಂಬಂಧಕ್ಕೆ, ಇವೆಲ್ಲದಕ್ಕೂ ಒಂದು ಮುಖ್ಯವಾದಂಥ ನೆಲೆ, ಮೂಲ ಅನ್ನೋದನ್ನೇ ನಾವು ಮರ್ತಿದ್ದೇವೆ. ಅಂಥ ಒಂದು
ಈಗ ಉದಾಹರಣೆಗೆ ನಾವು ಹೇಳ್ತೇವೆ, ಸಹಜವಾದಂಥ ನಾರ್ಮಲ್ ಡೆಲಿವರಿ ಆಗಬೇಕು. ಎಷ್ಟೋ ನಮ್ಮ ಈ ನರ್ಸಿಂಗ್ ಹೋಮ್ಗಳು ಇವತ್ತು ದುಡ್ಡು ಮಾಡುವ ದಂಧೆಗಿಳಿದಿದ್ದಾವೆ, ಅದಕ್ಕಾಗಿ ಸಿಸೇರಿಯನ್ ಮಾಡ್ತಾರೆ ಅನ್ನುವಂಥ ಆಪಾದನೆಯನ್ನು ನಮ್ಮಂಥ ಮಾಧ್ಯಮದವರು ಮಾಡ್ತಾ ಇದ್ದೇವೆ. ಆದರೆ ಒಂದು ಸಹಜವಾದಂಥ ನಾರ್ಮಲ್ ಡೆಲಿವರಿ ಅನ್ನುವಂಥ ಪರಿಸ್ಥಿತಿಯಲ್ಲಿ ಒಂದು ಹೆಣ್ಣುಮಗಳು ಕಷ್ಟಪಟ್ಟು ಡೆಲಿವರಿ ಅಥವಾ ಮಗುವನ್ನು ಹಡೆದರೆ ಜೀವನ ಪರ್ಯಂತ ಈ ಗುದದ್ವಾರಕ್ಕೆ ಸಂಬಂಧಪಟ್ಟಂಥ ವಿಚಿತ್ರವಾದಂಥ ಮಾರಣಾಂತಿಕವಾದ ಕಾಯಿಲೆಗೆ ತುತ್ತಾಗ್ತಾರೆ ಅಂತಂದರೆ ನೀವು ನಂಬಲಿಕ್ಕೆ ಸಾಧ್ಯವಿದೆಯೇ? ಈ ಎಲ್ಲ ವಿಷಯಗಳನ್ನು ಇಟ್ಟುಕೊಂಡು ಒಂದು ಅದ್ಭುತವಾದಂಥ, ಶ್ರೇಷ್ಠವಾದಂಥ, ದಾಖಲಾರ್ಹವಾದಂಥ, ನಮ್ಮ ನಾಡು ಮತ್ತು ರಾಷ್ಟ್ರ ಹೆಮ್ಮೆ ಪಡುವಂಥ ವೈದ್ಯರ ಮೂಲಕ ಈ ಮೂಲವ್ಯಾಧಿ, ಪೈಲ್ಸ್, ಅದಕ್ಕೆ ಸಂಬಂಧಿತವಾದಂಥ ಅರ್ಬುದ ರೋಗಗಳ ಬಗ್ಗೆ ಅತ್ಯಂತ ಸಮಗ್ರವಾದಂಥ ಮಾಹಿತಿಯನ್ನು, ಮಾರ್ಗದರ್ಶನವನ್ನು ಕೊಡುವಂಥ ಸರಣಿ ಇವತ್ತು ಆರಂಭ ಆಗ್ತಾ ಇದೆ. 50,000ಕ್ಕೂ ಹೆಚ್ಚು ಶಸ್ತ್ರಚಿಕಿತ್ಸೆಯನ್ನು ಮಾಡಿದ ಹೆಗ್ಗಳಿಕೆ ಇವರದ್ದು. ಕಳೆದ 5 ವರ್ಷಗಳಲ್ಲಿ ಅತಿ ಹೆಚ್ಚು ಶಸ್ತ್ರಚಿಕಿತ್ಸೆ ಮಾಡಿದ ದಾಖಲೆಯ ವೀರ. ಬಸ್ಸನ್ನು ತೊಳೆದು ತನ್ನ ಮಕ್ಕಳನ್ನು ಸಮಾಜಮುಖಿಯಾಗಿ ಶ್ರೇಷ್ಠವಾಗಿ ಶ್ರೇಷ್ಠ ವಿದ್ಯಾಭ್ಯಾಸವನ್ನು ಕೊಟ್ಟಂಥ ಒಬ್ಬ ತಂದೆಯ ರಕ್ತ ಕುಡಿ ಡಾಕ್ಟರ್ ಪರಮೇಶ್ವರ್ CM. ಡಾಕ್ಟರ್ ಪರಮೇಶ್ವರ್ CM ಒಟ್ಟಿಗೆ ನಾನು ಈ ಗುದದ್ವಾರದ ಬಗ್ಗೆ, ಅದರ ಕಾಯಿಲೆಯ ಬಗ್ಗೆ, ಅದರ ಇತಿಮಿತಿಯ ಬಗ್ಗೆ, ಅದರ ಸಮಗ್ರವಾದಂಥ ಒಂದು ಸಾಂಕ್ರಾಮಿಕ ರೋಗಗಳ ಬಗ್ಗೆ, ಸಂಬಂಧಿತ ಕಾಯಿಲೆಗಳ ಬಗ್ಗೆ, ಅದರ ಹೇಗೆ ನಾವು ಗುರುತಿಸುವುದು, ಅದಕ್ಕೆ ಯಾವ ರೀತಿ ಚಿಕಿತ್ಸೆ, ಅದರ ಸಂಬಂಧಿತವಾದಂಥ ಇಡೀದಾದಂಥ ಸಮಗ್ರವಾದಂಥ ಒಂದು ವಿಶ್ಲೇಷಣೆಯನ್ನು ಮತ್ತು ಸಂದರ್ಶನವನ್ನು ಮಾಡಿದ್ದೇನೆ. ಅದು ನಿಮ್ಮೆಲ್ಲರ ಸುಖಿ ಜೀವನಕ್ಕಾಗಿ, ಆರೋಗ್ಯವಾದ ಪೂರ್ಣವಾದ ಜೀವನಕ್ಕಾಗಿ. ಅವರು ಹೇಳಿದ ಕೆಲವು ವಿಷಯಗಳನ್ನು ನಾನು ಕೇಳಿದಾಗ ನನಗೆ ಆಶ್ಚರ್ಯ ಅಲ್ಲ, ಆಘಾತ ಆಯಿತು. ಒಂದು ಸಾಮಾನ್ಯ ಕುರು ಹೇಳ್ತದೆ ಅಂತಂದರೆ ನಾವು ಅದನ್ನು ನಿರ್ಲಕ್ಷ್ಯ ಮಾಡ್ತೇವೆ ಅಂತಾದರೆ ಸಾವಿಗೆ ಮುಖ ಮಾಡಿ ನಿಂತಿದ್ದೇವೆ ಅಂತ ಅರ್ಥ, ಕ್ಯಾನ್ಸರಿಗೆ ಮುಖ ಮಾಡಿ ನಿಂತಿದ್ದೇವೆ ಅಂತ ಅರ್ಥ. ಒಂದು ಮಲಬದ್ಧತೆ ನಿಮ್ಮ ಕರುಳಿನ ಕ್ಯಾನ್ಸರಿಗೋ ಅಥವಾ ನಿಮ್ಮ ಇನ್ನು ಕಿಡ್ನಿ ಕ್ಯಾನ್ಸರಿಗೋ ಯಾವುದಕ್ಕೋ ಒಂದು ಕಾರಣ ಆಗುವಂಥ ಸಾಧ್ಯತೆ ಇದೆ ಅನ್ನೋದನ್ನು ನೀವು ಊಹಿಸಲಿಕ್ಕೂ ಸಾಧ್ಯವಿಲ್ಲ. ಇಂಥ ಎಲ್ಲ ವಿಶೇಷವಾದ ಆಘಾತಕರವಾದಂಥ ಎಲ್ಲ ವಿಚಾರಗಳ ಬಗ್ಗೆ ನಿಮಗೆ ಮಾರ್ಗದರ್ಶನವನ್ನು ಕೊಡ್ತಾರೆ ಡಾಕ್ಟರ್ ಪರಮೇಶ್ವರ್ CM. ಸ್ಮೈಲ್ ಅನ್ನುವಂಥ ಹಾಸ್ಪಿಟಲನ್ನು ಕಟ್ಟಿದ್ದಾರೆ. ಅದಕ್ಕೆ ಸಂಬಂಧಿತ 8 ಆಸ್ಪತ್ರೆಯ ಕೇಂದ್ರಗಳನ್ನು ಕೂಡ ಈಗ ಬೆಂಗಳೂರಲ್ಲಿ ತೆರಲಿಕ್ಕೆ ಹೊರಟಿದ್ದಾರೆ. ನಗುಮುಖದ, ಸಾತ್ವಿಕತೆಯ ಮತ್ತು ಸರಳವಾದಂಥ ವ್ಯಕ್ತಿತ್ವ, ಸಮಾಜಮುಖಿ ವ್ಯಕ್ತಿತ್ವ, ತನ್ನ ಕಲಿತ ವಿದ್ಯೆಯನ್ನು ನಾನು ಸಂಪೂರ್ಣವಾಗಿ ಜನೋಪಯೋಗಿಯಾಗಿ ಜನರ ಆರೋಗ್ಯಪೂರ್ಣವಾದ ಜೀವನಕ್ಕಾಗಿ ಮೀಸಲಿಟ್ಟಿದ್ದೇನೆ ಅಂತ 24/7 ಕೆಲಸ ಮಾಡುವಂಥ ಒಬ್ಬ ಅದ್ಭುತವಾದಂಥ ವೈದ್ಯ ಡಾಕ್ಟರ್ ಪರಮೇಶ್ವರ್ CM. ನೀವು ಅವರೊಟ್ಟಿಗೆ ಮಾತಾಡ್ಬೋದು, ಅವರೊಟ್ಟಿಗೆ ಮಾರ್ಗದರ್ಶನ ತೆಗೆದುಕೋಬೋದು. ಅವರ ಮಾತುಗಳ ಮೂಲಕ ನಮ್ಮ ಇಡೀ ಜೀವನವನ್ನು ಸುರಕ್ಷಿತವಾಗಿ, ಸುಸಂಬದ್ಧವಾಗಿ, ಸಮೃದ್ಧವಾಗಿ ಕಟ್ಕೋಬೋದು. ಅಂಥ ವಿಶೇಷವಾದ ಸರಣಿಯನ್ನು ಆರಂಭಿಸ್ತಾ ಇದ್ದೇವೆ. ನಿಮ್ಮ ಪ್ರಶ್ನೆಗಳಿದ್ದರೆ ನಮಗೆ ಕಳಿಸಿ. ಆ ಪ್ರಶ್ನೆಗಳನ್ನು ಅವರೊಟ್ಟಿಗೆ ಇಟ್ಟು ಚರ್ಚಿಸಿ ಮತ್ತೆ ಹೊಸ ಎಪಿಸೋಡನ್ನು ಮಾಡಲಿಕ್ಕೂ ನಾವು ಸಿದ್ಧರಾಗಿದ್ದೇವೆ. ಯಾಕೆಂತಂದರೆ ಇದು ಸಮಾಜದ ಪ್ರತಿಯೊಬ್ಬರ ಸಮಸ್ಯೆ, ಪ್ರತಿಯೊಬ್ಬರ ಕುತೂಹಲ, ಪ್ರತಿಯೊಬ್ಬರ ಪ್ರಶ್ನೆ, ಪ್ರತಿಯೊಬ್ಬರ ಬದುಕಿನ ಸಂಕರ. ಬನ್ನಿ ಡಾಕ್ಟರ್ ಪರಮೇಶ್ವರ್ CM ಅವರೊಟ್ಟಿಗೆ ಮಾತಾಡೋಣ. ಅವರ ಮೂಲಕವೇ ಅವರ ವಿದ್ವತ್ತನ್ನು ಪರಿಚಯ ಮಾಡಿಕೊಳ್ತಾ ಸಾಗೋಣ. ಬನ್ನಿ ಈ ವಿಶೇಷವಾದಂಥ ಸರಣಿ ಸಂದರ್ಶನಕ್ಕೆ ನಿಮಗೆ ಸ್ವಾಗತ.
ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಗಿದ್ದೀರಾ? ಹಾಂ, ಚೆನ್ನಾಗಿದ್ದೇನೆ. ಹಾಂ, ನೀವು ನನ್ನ ಇವತ್ತಿನ ಮಾತುಕತೆಗೆ ಒದಗಿದ್ದು ಭಾಳ ಸಂತೋಷ ನನಗೆ. ನನಗೂ ಅಷ್ಟೇ ಸರ್. ತಮ್ಮಂಥವರೊಂದಿಗೆ ಒಂದು ಚರ್ಚೆ ಮಾಡೋದು ಭಾಳ ಸಂತೋಷ ತಂದಿದೆ. ಇನ್ಫ್ಯಾಕ್ಟ್ ನನಗೆ ಭಾಳ ಖುಷಿಯಾಗಿದೆ. ಐ ಆಮ್ ಎಕ್ಸೈಟೆಡ್ ನಿಮ್ಮೊಟ್ಟಿಗೆ ಮಾತಾಡಲಿಕ್ಕೆ. ಈ 10 ವರ್ಷಗಳಲ್ಲಿ ದೇಶದ ಮೂಲಭೂತವಾದ ಸಮಸ್ಯೆ ಬಗ್ಗೆ ಒಂದು ಪರಿವರ್ತನೆ ಆಗುವಂಥ ಒಂದು ಇಡೀ ಒಂದು ಚಹರೆಯನ್ನು ನಾವು ಕಾಣ್ತಾ ಇದ್ದೇವೆ ದೇಶಿಕವಾಗಿ. ಮೂಲಭೂತ ಸಮಸ್ಯೆ, ಇನ್ಫ್ರಾಸ್ಟ್ರಕ್ಚರ್ ಅಂತ, ರೋಡ್ ಆಗಿರ್ಬೋದು, ಬ್ರಿಡ್ಜ್ ಆಗಿರ್ಬೋದು, ಏರ್ಪೋರ್ಟ್ ಆಗಿರ್ಬೋದು, ಟ್ರೈನ್ಸ್ ಆಗಿರ್ಬೋದು, ಒಂದೇ ಭಾರತ್, ಮಹಾಭಾರತ್. ಜಗತ್ತಿನ ಅತಿ ಹೆಚ್ಚು ಎತ್ತರದ ಮೇಲೆ ಇವತ್ತು ಟ್ರೈನ್ ಓಡಿಸ್ತಾ ಇದ್ದವರು ಭಾರತದವರು. ಹೌದು ಹೌದು ಹೌದು. ಸೊ ನನಗೆ ಯಾಕೆ ಮೂಲಭೂತ ಅಂತ ಶಬ್ದ ಬಳಸಿದೆ ಅಂದ್ರೆ, ಮನುಷ್ಯನಿಗೂ ಕೂಡ ಒಂದು ಮೂಲಭೂತವಾದಂತ ಮೂಲವ್ಯಾಧಿ ಅನ್ನುವಂಥದ್ದು ಒಂದಿರುತ್ತೆ. ಮೂಲಭೂತ ಮೂಲವ್ಯಾಧಿ. ಯಾಕೆಂದ್ರೆ ಇವತ್ತು ಕೂತು ಕೆಲಸ ಮಾಡುವವರು ಹೌದು, ಹೆಚ್ಚು ನಾವು ಓಡಾಟವನ್ನು ಕಡಿಮೆ ಮಾಡಿದ್ದೇವೆ. ಹೌದು, ವಾಕಿಂಗು ಅಥವಾ ವ್ಯಾಯಾಮ ಅಂತ ವಿಡಿಯೋ ಮಾಡ್ತೇವೆ ಹೊರತು ನಾವು ದಿನಚರಿಯಲ್ಲಿ ಅದನ್ನು ಬಳಸ್ಕೊಳ್ಳುವ ಸಮಯ ಇಲ್ಲ. ಈ ಎಲ್ಲ ಕಾರಣದಿಂದ ಇವತ್ತು ಸಾಮಾಜಿಕವಾಗಿ ಬಹಳ ದೊಡ್ಡ ಸಮಸ್ಯೆ ಅಂತ ಕಾಡ್ತಾ ಇರುವಂಥದ್ದು ಮೂಲವ್ಯಾಧಿ, ಪೈಲ್ಸ್. ಮೂಲವ್ಯಾಧಿ ಆ ಪೈಲ್ಸ್ ಇರುವವರಿಗೆ ನೀವು ಸ್ಮೈಲ್ಸ್ ಅನ್ನ ತರ್ತೀರಿ. ಎಸ್ ಅಲ್ವಾ? ನಮ್ಮ ಹಾಸ್ಪಿಟಲ್. ಹೌದು ಹೌದು. ನನಗೆ ನಿಮ್ಮ ಬಗ್ಗೆ ಸಾಕಷ್ಟು ಕೇಳಿದ್ದೇನೆ. ಆದರೆ ಈ ವಿಚಾರದಲ್ಲಿ ನೀವು ಇವತ್ತು ದೇಶದಲ್ಲಿ, ರಾಜ್ಯದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಂಡಿದ್ದೀರಿ. ಹೌದು ಹೌದು ಹೌದು. ನೀವು ಆ ದಿಕ್ಕಿನಲ್ಲಿ ನಿಮ್ಮ ಸಾಧನೆ ಏನು, ನಿಮ್ಮ ಲೆವೆಲ್ ಏನು, ನೀವು ಏನೇನು ಮಾಡ್ತಾ ಇದ್ದೀರಿ, ಇವತ್ತು ಬೆಂಗಳೂರಲ್ಲಿ ನಿಮ್ಮ ಪೊಸಿಷನ್ ಏನು, ಇದಿಷ್ಟನ್ನು ನೀವು ಮೊದಲು ಹೇಳಿದ್ರೆ ಆಮೇಲೆ ನಾವು ಈ ರೋಗದ ಲಕ್ಷಣ ಇತ್ಯಾದಿ ಇತ್ಯಾದಿ ಅಲ್ಲೆಲ್ಲ ಸುದೀರ್ಘವಾಗಿ ಮಾತಾಡೋಣ. ಸೊ ನೀವು ಮೂಲಭೂತ ಅಂದರೆ ಮೂಲಭೂತ ಸೌಕರ್ಯನ ಬಿಟ್ಟರೆ ಮೂಲ ಪ್ಲಸ್ ಭೂತ, ಕರೆಕ್ಟಾ? ಹೌದು, ಮೂಲ ಪ್ಲಸ್ ಭೂತ. ಸೊ ಆ ಮೂಲ ವ್ಯಾಧಿಗೆ ಒಂಥರ ಭೂತ ಬಂದಂಗೆ. ಹೌದು, ಮೂಲಭೂತ ಅಂದರೆ ಅದನ್ನು ಮೂಲಭೂತ ಅಂತಲೇ ಕರಿಬೋದು. ಹೌದು. ಹಾಗಾಗಿ ಅವು ನಮ್ಮ ದೇಶದಲ್ಲಿ ಮೂಲಭೂತ ಆಗ್ತಾ ಇದೆ, ಭಾಳ ಸ್ಪೀಡಾಗಿ ಆಗ್ತಾ ಇದೆ. ಪ್ಲಸ್ ನಾವು ಮೂಲ ವ್ಯಾಧಿನ, ಹೌದು, ಈಗ ಅದನ್ನು ಸಮಸ್ಯೆನ ಹ್ಯಾಂಡಲ್ ಮಾಡಬೇಕು. ಹೌದು, ಬರೀ ಮೂಲಭೂತ ಸೌಕರ್ಯ ಆದರೆ, ದೊಡ್ಡ ಹೈವೇ ಆದರೆ ಮೂಲವ್ಯಾಧಿ ಇಟ್ಕೊಂಡು ಡ್ರೈವಿಂಗ್ ಮಾಡ್ತೀರಾ? ಹೌದು, ಇಟ್ಟಿರಂಗ. ಎಷ್ಟೋ ಜನ ಲಾರಿ ಡ್ರೈವರ್ಸ್ಗೆ ಮೂಲವ್ಯಾಧಿ ಇದೆ, ಎಷ್ಟೋ ಜನ ಟೈಲರ್ಗಳಿಗೆ ಮೂಲವ್ಯಾಧಿ ಇದೆ, ಕ್ಯಾಬ್ ಡ್ರೈವರ್ಗೆ ಮೂಲವ್ಯಾಧಿ ಇದೆ. ಸೊ ಮೂಲಭೂತ ಸೌಕರ್ಯ ಮಾಡಿ ಹೌದು, ಮೂಲವ್ಯಾಧಿ ಸರಿ ಮಾಡದೆ ಹೋದರೆ ಹೇಗಾಗುತ್ತೆ? ಅದೇನು ಸರಿ? ರೈಟ್. ಹೌದು. ಸೊ ಈಗ ನೀವು ಕೇಳಿದ್ದು ನಿಮ್ಮ ಒಂದು ಸ್ಥಾನ ಏನು, ಹೇಗೆ ಅಂತ, ನಿಮ್ಮ ಜರ್ನಿ ಏನು ಅಂತ. ಹೌದು. ನಾನು ಬೇಸಿಕಲಿ ಓದಿದ್ದೆಲ್ಲ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ, MBBS MS ಎಲ್ಲ ಮುಗಿಸೋದು ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ. ಅದಾದಮೇಲೆ ಒಂದು ಗ್ಯಾಸ್ಟ್ರೋ ಎಂಟ್ರಾಲಜಿನಲ್ಲಿ ಒಂದು ಫೆಲೋಶಿಪ್ ಮಾಡ್ತೀನಿ. ಆಮೇಲೆ ಏನಾಗುತ್ತೆ, ನಾನು ಮಂಡ್ಯ ಮೆಡಿಕಲ್ ಕಾಲೇಜಲ್ಲಿ ಓದ್ತಾ ಇರ್ತೇನೆ. ಐ ಮೀನ್ ಪಾಠ, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ, ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಪಾಠ ಮಾಡ್ತಾ ಇರ್ತೀನಿ. ಆ ಮಂಡ್ಯದಲ್ಲಿ ಪಾಠ ಮಾಡಬೇಕಾದ್ರೆ ನಾವು ಹೊರಗಡೆನೂ ಪ್ರಾಕ್ಟೀಸ್ ಮಾಡೋ ಅವಶ್ಯಕತೆ ಇದೆ ನಮಗೆ. ಸೊ ಅಲ್ಲೊಂದು 2 ಹಾಸ್ಪಿಟ್ಲ್ ಕಟ್ತೀನಿ. ಹಾಸ್ಪಿಟ್ಲ್ ಕಟ್ಟಿದಾಗ ಏನಾಗುತ್ತೆ, ಹಾಸ್ಪಿಟ್ಲಿಗೆ ಹೆಚ್ಚು ಜನ ಮೂಲವ್ಯಾಧಿಯ ಸಂಬಂಧಪಟ್ಟ ಕಾಯಿಲೆಗಳು, ಬರೀ ಮೂಲವ್ಯಾಧಿ ಅಲ್ಲ, ಮೂಲವ್ಯಾಧಿಗೆ ಸಂಬಂಧಪಟ್ಟ ಕಾಯಿಲೆಗಳು, ಗುದದ್ವಾರಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು, ಅದರಲ್ಲೂ ಸಹ ಹೆಚ್ಚು ಜನ ಹೆಣ್ಣುಮಕ್ಕಳು ನಮ್ಮ ಆಸ್ಪತ್ರೆಗೆ ಬರೋಕ್ಕೆ ಶುರುವಾದರು. ನಾನು ಪುಸ್ತಕದಲ್ಲಿ ಓದಿದ್ದೆ ಅಷ್ಟೇ, ಏನು ಎಷ್ಟು ಜನ ಕಾಯಿಲೆ ಇದೆ, ಇವರಿಗೆ ಎಷ್ಟು ಪರ್ಸೆಂಟೇಜ್ ಇದೆ ಅಂತ. ಬಟ್ ಹೆಚ್ಚು ಜನ ನೋಡಿ ನಾನು ಒಮ್ಮೆ ಯೋಚನೆ ಮಾಡಿದೆ, ನಾವು ಯಾಕೆ ಈ ಸಮಸ್ಯೆಗೆ ಪರಿಹಾರ ಕೊಡಬಾರ್ದು ಅಂತ ಡಿಸೈಡ್ ಮಾಡಿದೆ. ಮಾಡಿದ ಮೇಲೆ ಮತ್ತೆ ನಾನು ಜರ್ನಿ ಶುರು ಮಾಡಿದೆ 2013ರಲ್ಲಿ. ಏನು, ಮತ್ತೆ ಟ್ರೈನಿಂಗು, ಮತ್ತೆ ವಿದ್ಯಾಭ್ಯಾಸ, ಮತ್ತೆ ಓದೋದು, ಕೆಲಸದ ಜೊತೆಯಲ್ಲಿ ಮತ್ತೆ ವಿದ್ಯಾಭ್ಯಾಸ, ಮತ್ತೆ ಟ್ರೈನಿಂಗು, ಮತ್ತೆ ಓದೋದು. ಬೇರೆ ದೇಶಗಳಿಗೆಲ್ಲ ಹೋಗಿ ನಮ್ಮ ಭಾರತದಲ್ಲಿ ಬೆಸ್ಟ್ ಎಕ್ಸ್ಪರ್ಟ್ಸ್ ಯಾರಿದ್ದಾರೆ ಅವ್ರ ಜೊತೆ ಹೋಗಿ ಕೆಲಸ ಮಾಡಿ. ಸೊ ಎಲ್ಲ ಒಂದು 5 ವರ್ಷ ಆಯಿತು ಎಕ್ಸ್ಪರ್ಟ್ ಆಗಲಿಕ್ಕೆ. ಹೇಳ್ತಾರಲ್ಲ, ಯಾವುದೇ ಫೀಲ್ಡಲ್ಲಿ ಎಕ್ಸ್ಪರ್ಟ್ ಆಗಲಿಕ್ಕೆ 5 ವರ್ಷ ಬೇಕು, ಲೆಜೆಂಡ್ ಆಗಲಿಕ್ಕೆ 20 ವರ್ಷ ಬೇಕು. ಕರೆಕ್ಟ್ ಅಲ್ವಾ? ಹೌದು. ಈಗ ಸಚಿನ್ ನೋಡಿ, 5 ವರ್ಷದಲ್ಲಿ ಹೆಸರು ಮಾಡ್ದ, ಲೆಜೆಂಡ್ ಆಗಲಿಕ್ಕೆ 20 ವರ್ಷ ಬೇಕಾಯ್ತು. ಹೌದು. ವಿರಾಟ್ ಕೊಹ್ಲಿ ಅಷ್ಟೇ, 20 ವರ್ಷ ಬೇಕಾದ್ರೆ ಲೆಜೆಂಡ್ ಆಗಲಿಕ್ಕೆ. ರಾಜಕಾರಣದಲ್ಲಿ ಅಷ್ಟೇ, 5 ವರ್ಷ ಆದರೆ ಒಂದು MLA ಆಗ್ತಾನೆ, 20 ವರ್ಷ ಆದರೆ ಒಬ್ಬ ಮಂತ್ರಿ ಆಗ್ಬೋದು. ಹಾಗೆ 5 ವರ್ಷ ನಾನು ಎಕ್ಸ್ಪರ್ಟ್ ಆದೆ, ಟ್ರೈನಿಂಗ್, ಲರ್ನಿಂಗ್. ಆಮೇಲೆ 5 ವರ್ಷದ ನಂತರ 2012-13 ನಂತರ
ನಾನು ಇದರಲ್ಲಿ ಎಕ್ಸ್ಪರ್ಟ್ ಆಗಿ ಈಗ ಆಲ್ಮೋಸ್ಟ್ 12 ವರ್ಷ ಆಗಿದೆ. ಈಗ ನಾವು ಭಾರತದಲ್ಲಿ ಮತ್ತು ಇಡೀ ಪ್ರಪಂಚದಲ್ಲೇ ನಮ್ಮನ್ನು ಗುರುತಿಸಿ ಇವತ್ತು 40 ದೇಶಗಳಿಂದ ನಮಗೆ ಪೇಷಂಟ್ಸ್ ಬರ್ತಾರೆ. ಭಾರತದ ಇಡೀ ರಾಜ್ಯಗಳಿಂದ ಪೇಷಂಟ್ಸ್ ಬರ್ತಾರೆ. ಕರ್ನಾಟಕದ ಮೂಲೆಗಳಿಂದ ಪೇಷಂಟ್ಸ್ ಬರ್ತಾರೆ. ಸೊ ಇದು ಹೇಗೆ ನಾನು ಈ ಫೀಲ್ಡ್ನ ಚೂಸ್ ಮಾಡಿದೆ ಅಂತ ಹೇಳಿದ್ರೆ, ಹೇಳಿದ್ನಲ್ಲ ದೊಡ್ಡ ಸಮಸ್ಯೆ ಇತ್ತು ಅಂತ. ಆಮೇಲೆ ನಾನೇನು ಮಾಡಿದೆ, ಇಂಡಿಯನ್ ಸ್ಕೂಲ್ ಆಫ್ ಬಿಸ್ನೆಸ್ಸಿಗೆ ಹೋದೆ. ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟಲ್ಲಿ 1 ವರ್ಷ MBA ಮಾಡಲಿಕ್ಕೆ. ಆ MBA ಮಾಡಬೇಕಾದ್ರೆ ನನ್ನ ಗುರುಗಳು DVR ಶೇಷಾದ್ರಿ ಅಂಥೇಳಿ ನಮ್ಮ ಪ್ರೊಫೆಸರ್ ಅವರು 50 ಜನ ಕ್ಲಾಸ್ ರೂಮಲ್ಲಿ ನನ್ನ ಮಾತ್ರ ಆಯ್ಕೆ ಮಾಡಿದ್ರು. ಅವರು ಬಾ ಒಂದ್ಸರಿ ನನ್ನ ಚೇಂಬರಿಗೆ ಅಂತ ಕರೆದ್ರು. ನಾನು ಅವ್ರು ಹೇಳಿದ್ದು ಇಂಗ್ಲೀಷಲ್ಲಿ, ಇಫ್ ಯು ವಾಂಟ್ ಹ್ಯಾವ್ ಅ ಡ್ರಿಂಕ್ ಯು ಪ್ಲೀಸ್ ಕಮ್ ಟು ಮೈ ಚೇಂಬರ್ ಲೆಟ್ಸ್ ಗೋಂಡ್ ಹ್ಯಾಂಗ್ ಔಟ್ ಅಂತಂದರು. ನಾನು ಕರೆದ್ರು, ನೀನು ಬಾ ಅಂತ. ನಾನು ಡ್ರಿಂಕಿಗೆ ಕರಿತಾರೆ ಅಂದ್ಬಿಟ್ಟು ಹೋದೆ. ನಾನು ಹೋಗಿ, ಸರ್ ಇವತ್ತು ಸಂಜೆ ಡ್ರಿಂಕ್ ಹೋಗುವ ಅಂತ ಕೇಳಿದೆ ನಾನು. ಅವ್ರು ನಕ್ಬಿಟ್ಟು ಜೋರಾಗಿ. ಐ ವಾಸ್ ಅನ್ ಆಲ್ಕೋಹಾಲಿಕ್, ತುಂಬ ಕುಡಿತಾ ಇದ್ದೆ. ಬಟ್ ಒಂದಿನ ನಾನು ಸಮುದ್ರದಲ್ಲಿ ನಿಂತ್ಕೊಂಡು ನನ್ನ ಮಗಳು ಹೇಳಿದ್ಲು, ನೀನು ಕುಡಿಬೇಡಪ್ಪ ಅಂಥೇಳಿ. ಅವತ್ತು ನಾನು ಎತ್ತಿ ಬಾಟ್ಲು ಸಮುದ್ರಕ್ಕೆ ಬಿಸಾಕಿದೆ. ಅವತ್ತಿಂದ ನಾನು ಕುಡಿತಾ ಇಲ್ಲ, ಸಾರಿ ಯು ಲಾಸ್ಟ್ ಅನ್ ಆಪರ್ಚುನಿಟಿ ಅಂದರು. ಆಮೇಲೆ ಫ್ರೂಟ್ ಜ್ಯೂಸ್ ಕುಡಿಸಿದ್ರು. ನೆಕ್ಸ್ಟ್ ಬೆಳಗ್ಗೆ ಕಾಫಿ ಕರೆದು ನೀನು ಏನು ಮಾಡಬೇಕು ಜೀವನದಲ್ಲಿ ಅಂತಿದೆ ಅಂತ ಕೇಳಿದಾಗ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೆ. ಸರ್, ಈ ಥರ ಈ ಒಂದು ಪೈಲ್ಸ್ ಸಮಸ್ಯೆ ತುಂಬ ದೊಡ್ಡದಾಗಿದೆ ದೇಶದಲ್ಲಿ. ನಾನು ಈ ಒಂದು ಸಮಸ್ಯೆನ, ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೆ. ಭಾಳ ಖುಷಿಯಾಗೋಯ್ತು ಅವ್ರಿಗೆ. ಅರೆ 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 ನನಗೆ ಗೊತ್ತಿರಲಿಲ್ಲ, ನಾನು ದೊಡ್ಡ ಪ್ರೊಫೆಸರು, IIM ಬ್ಯಾಂಗ್ಳೂರಲ್ಲಿ 14 ವರ್ಷ ಇದ್ದೆ, ಇಲ್ಲಿ 5 ವರ್ಷ ಆಗಿದೆ, ನನಗೆ ಈ ಸಮಸ್ಯೆ ಗೊತ್ತಿಲ್ವಲ್ಲ, ನಾನು ಹೆಲ್ತ್ ಕೇರ್ ಟೀಚ್ ಮಾಡ್ತೀನಿ ಅಂತೇಳಿ ಅವ್ರಿಗೊಂದು ರಿವೆಲೇಷನ್ ಆಯಿತು. ವಾವ್, ಒಳ್ಳೆ ಸಮಸ್ಯೆ, ಒಳ್ಳೆ ಪ್ರಾಬ್ಲಮ್ನ ಆಯ್ಕೆ ಮಾಡ್ಕೊಂಡಿದ್ಯಾ, ನೀನು ಸಾಲ್ವ್ ಮಾಡು ಅಂತೇಳಿ ಇನ್ನೊಂದು 4-5 ಜನ ಗುರುಗಳಿಗೆ ಅವರು ಇಂಟ್ರೊಡ್ಯೂಸ್ ಮಾಡಿದ್ರು. ನಮ್ಮ ರತನ್ ಜಲಾನ್ ಅಂಥೇಳಿ, LV ಪ್ರಸಾದ್ ಇನ್ಸ್ಟಿಟ್ಯೂಟ್, ನಾಗರಾವ್ ಅಂತ ಆ ಚೇರ್ಮನ್ನು, ಮತ್ತು ನಮ್ಮ ಶ್ರೀಧರ್ ಸರ್ ಅಂತ ಚಾರ್ಟರ್ಡ್ ಅಕೌಂಟೆಂಟು. ಸೊ ಒಳ್ಳೆ ಒಂದು ಟಾಲ್ ಲೀಡರ್ಸ್, ಈ ಅರವಿಂದ್ ಐ ಕೇರ್ ED, ಇವರಿಗೆಲ್ಲ ಪರಿಚಯ ಮಾಡಿಕೊಟ್ರು. ಈ ಹುಡುಗ ಈ ರೀತಿ ಮಾಡಬೇಕು ಅಂತಿದ್ದಾನೆ, ಇವನಿಗೆ ಗೈಡ್ ಮಾಡಿ ಅಂತ. ಸೊ ಅಲ್ಲಿ ಶುರುವಾಗಿದ್ದ ಜರ್ನಿ. ಆಮೇಲೆ ಹಿಂದಕ್ಕೆ ನೋಡಲಿಲ್ಲ ನಾವು. ಹಾಗೆ ಇಲ್ಲಿವರೆಗೆ ನೀವು ಎಷ್ಟು ಸರ್ಜರಿ ಮಾಡಿದಿರಿ? ನಾನು ಇಲ್ಲಿವರೆಗೆ ಸುಮಾರು 50,000 ಪ್ಲಸ್ ಸರ್ಜರಿ ಮಾಡಿದ್ದೀನಿ. ಆ್ಯಂಡ್ ಫಿಸ್ಚುಲಾ ಅಂತ ಒಂದು ಇದೆಯಲ್ಲ, ಲಾಸ್ಟ್ 5 ವರ್ಷದಲ್ಲಿ ಇಡೀ ವರ್ಲ್ಡಲ್ಲೇ ಅತಿ ಹೆಚ್ಚು ಸರ್ಜರಿ ಮಾಡಿರೋದು ಫಿಸ್ಚುಲಲ್ಲಿ ನಾನೇ. ವೆರಿ ಗುಡ್. 6,800 ಚಿಲ್ಲರೆ ಮಾಡಿದ್ದೀನಿ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ಡಾಕ್ಯುಮೆಂಟೆಡ್, ಆಡಿಟೆಡ್. ಹಾಗೆ ಇವತ್ತು ನೀವು ಇದೇ ಸಮಸ್ಯೆಯನ್ನು ಆಯ್ಕೆ ಮಾಡೋದಕ್ಕೆ ಒಂದು ಮಂಡ್ಯದಲ್ಲಿ ಕಂಡಂಥ ಪೇಷಂಟ್ಸ್ ಸಮಸ್ಯೆಗಳು, ಇದು ಏನು, ಎತ್ತ, ಯಾಕೆ, ಮತ್ತು ಇದಕ್ಕೆ ನಾನು ಇಡೀ ಲೈಫನ್ನು ಒಂದು ಡೆಡಿಕೇಟ್ ಮಾಡಬೇಕು ಅಂತ ಅನಿಸಿದ್ದ ಆ ಹಿನ್ನೆಲೆ ಏನು? ಆ ಹಿನ್ನೆಲೆನಾ? ಅದೇ ಈ ಸಮಸ್ಯೆ ನೋಡಿದಾಗ ನಾವು ಈಗ ನಾನು ಇಂಡಿಯನ್ ಸ್ಕೂಲ್ ಆಫ್ ಬಿಸ್ನೆಸ್ಗೆ ಹೋದ್ನಲ್ಲ, ಈಗ ಸಾಮಾನ್ಯವಾಗಿ ಏನಾಗುತ್ತೆ, ನಾವೆಲ್ಲ ಡಾಕ್ಟ್ರುಗಳು ಕಾಲೇಜಲ್ಲಿ ಬರೀ ಪುಸ್ತಕ ಮೆಡಿಸಿನ್ ಓದ್ತಾ ಇರ್ತೀವಿ ಅಷ್ಟೇ, ಲೈಫ್ ಲಾಂಗ್ ಮೆಡಿಸಿನ್ ಓದೋದು. ಆ ಮ್ಯಾನೇಜ್ಮೆಂಟ್ ಸ್ಕೂಲ್ಗೆ ಹೋದಾಗ ಏನಾಯಿತು, ಯಾವುದೇ ಬಿಸ್ನೆಸ್ ಮಾಡಬೇಕಾದ್ರೆ ಯು ಸಾಲ್ವ್ ಎನಿ ಪ್ರಾಬ್ಲಮ್, ಅಂದರೆ ಒಂದು ಸಮಸ್ಯೆನ ನೀವು ಸಾಲ್ವ್ ಮಾಡಿ, ಆವಾಗ ಅದು ಒಳ್ಳೆ ಬಿಸ್ನೆಸ್ ಆಗುತ್ತೆ ಅಂತ. ಅರ್ಥ ಆಯ್ತಲ್ವಾ? ಈಗ ನಮ್ಮದು ಅಷ್ಟೇ, ಹೆಲ್ತ್ ಕೇರ್ ಬಿಸ್ನೆಸ್. ನಾವು 30% ಟ್ಯಾಕ್ಸ್ ಕಟ್ತೀವಿ, ಸರ್ಚಾರ್ಜು ಸೆಸ್ ಎಲ್ಲ ಸೇರಿ 37 ಆಗುತ್ತೆ. GST ಆದರೆ ವರ್ಷದಲ್ಲಿ ನಾವು 6 ತಿಂಗಳು ಸರ್ಕಾರಕ್ಕೆ ವಾಪಸ್ ಕೊಡ್ತೀವಿ ಸಂಪಾದನೆ ಮಾಡಿದ್ದಲ್ಲ. ಹಾಗೆ ಇದೊಂದು ದೊಡ್ಡ ಸಮಸ್ಯೆ ಇತ್ತು. ಸೊ ಇದನ್ನು ನಾನು ಸಾಲ್ವ್ ಮಾಡಬೇಕು, ಇದಕ್ಕೆ ಪರಿಹಾರ ಹುಡುಕಬೇಕು ಅಂಥೇಳಿ ಈ ಫೀಲ್ಡ್ನ ಆಯ್ಕೆ ಮಾಡಿದ್ದು ಸತ್ಯ. ಹೀಗೆ ಆಯ್ಕೆ ಮಾಡಿದ ನಂತರ ನೀವು ಎದುರಿಸಿದ ಸವಾಲುಗಳೇನು? ಆಯ್ಕೆ ಮಾಡಿದ ನಂತರ ನಾವು ಎದುರಿಸಿದ ಸವಾಲುಗಳು, ಈಗ ಪೈಲ್ಸ್ ಬಂದ್ರೇ ಜನ ಎಲ್ಲ ಕಿಂಡಲ್ ಮಾಡ್ತಾರೆ, ಅವನಿಗೆ ಪೈಲ್ಸ್ ಇದೆ ಮಾರಾಯ ಅಂಥೇಳಿ. ಆಯಿತಾ? ಪೈಲ್ಸ್ ಅಂತ ಹೇಳ್ಕೊಳ್ಳೋಕ್ಕೆ ಸಂಕೋಚ. ನಾನು ಪೈಲ್ಸನ್ನ ಶುರು ಮಾಡಿದಾಗ ನಮ್ಮ ಮಂಡ್ಯ ಮೆಡಿಕಲ್ ಕಾಲೇಜಲ್ಲಿ ಎಲ್ಲರೂ ನನಗೆ ಒಂದು ನಿಕ್ನೇಮ್ ಇಟ್ಟರು, ಬಾಟಮ್ ಸರ್ಜನ್ ಅಂತ. ಅರ್ಥ ಆಯ್ತಲ್ವಾ? ಬಾಟಮ್ ಸರ್ಜನ್ ಅಂತ ಕಿಂಡಲ್ ಮಾಡೋಕ್ಕೆ ಶುರು ಮಾಡಿದ್ರು. ಬಟ್ ಅವ್ರಿಗೆ ಯಾರಿಗೂ ಅರ್ಥ ಆಗ್ತಾ ಇರಲಿಲ್ಲ ಸಾಮಾನ್ಯವಾಗಿ ಆ ಬಾಟಮಲ್ಲಿ ಎಷ್ಟು ಸಮಸ್ಯೆ ಇದೆ ಅಂತ. ಆ ಬಾಟಮ್ ಸಮಸ್ಯೆ ಇದೆಯಲ್ಲ, ಎಕ್ಸಿಟ್ ಇದು ಎಂಟ್ರಿ, ಇದು ಎಕ್ಸಿಟ್. ಎಂಟ್ರ್ ಆವಾಗ ನೀಟಾಗಿ ನೀವು ಈಗ ಹೋಗ್ಬೇಕಾದ್ರೆ, ಹೊರಗಡೆ ಬರಬೇಕಾದ್ರೆ ಎಕ್ಸಿಟ್ ಸಮಸ್ಯೆ ಆದಾಗ ಎಷ್ಟು ಸಮಸ್ಯೆ ಆಗುತ್ತೆ. ಹೌದು. ಹಾಗೆ ಆ ಬಾಟಮಲ್ಲಿ ಸಮಸ್ಯೆ ದೊಡ್ಡ ಸಮಸ್ಯೆ. ಹೌದು. ಇದೇನಾಯಿತು ಅಂದರೆ
ಈ ನಮ್ಮ ಮೆಡಿಕಲ್ ಕಾಲೇಜ್ಗಳಲ್ಲಿ ನಾವು MS ಮಾಡಬೇಕಾದ್ರೆ MS ಆ್ಯಸ್ ಎ PG ಮಾಡಬೇಕಾದ್ರೆ ಏನಾಗುತ್ತೆ, ಈ ಒಂದು OT ಇರುತ್ತೆ, ವಾರಕ್ಕೊಂದು OT ಇರುತ್ತೆ. ಆ OTಯಲ್ಲಿ ಲಿಸ್ಟ್ ಆಗ್ತಾರೆ, ದೊಡ್ಡ ದೊಡ್ಡ ಆಪ್ರೇಷನ್ನು, ಸ್ಟಮಕ್ ಆಪ್ರೇಷನ್ನು, ಥೈರಾಯ್ಡ್, ಮತ್ತು ಗಾಲ್ ಬ್ಲಾಡರು, ಹರ್ನಿಯ ಅಂತೆಲ್ಲ ಲಿಸ್ಟ್ ಆಗ್ತಾರೆ. ಈ ಬಾಟಮ್ ಅಂತೀವಲ್ಲ, ಈ ಪೈಲ್ಸು, ಫಿಸ್ಚುಲಾ ಇವೆಲ್ಲ ಕೊನೆಗೆ ಹಾಕಿರ್ತಾರೆ. ಯಾಕೆ ಕೊನೆಗೆ ಹಾಕ್ತಾರೆ ಅಂದರೆ ಅದು ಗಲೀಜು, ಅದು ಮಾಡಿದ ಮೇಲೆ ಯಾವುದು ಒಳ್ಳೆ ಕೇಸ್ ಮಾಡಬಾರ್ದು, ಎಲ್ಲ ಇನ್ಫೆಕ್ಟ್ ಆಗುತ್ತೆ ಅಂತ. ಹಾಗಾಗಿ ಬಾಟಮ್ ಸರ್ಜರೀಸ್ ಅದನ್ನು ಬಾಟಮಲ್ಲಿ ಹಾಕೇನವರು, ಆಯಿತಾ. ಎರಡನೇದು, ಅದು ಬಾಟಮಲ್ಲಿ ಹಾಕಿದ್ಮೇಲೆ ದೊಡ್ಡ ಆಪ್ರೇಷನ್ ಎಲ್ಲ ಪ್ರೊಫೆಸರ್ ಬರ್ತಾರೆ. ನೀವು ಮಣಿಪಾಲದಲ್ಲಿದ್ರಿ, ಚೆನ್ನಾಗಿ ಗೊತ್ತಿರುತ್ತೆ. ದೊಡ್ಡ ಆಪ್ರೇಷನ್ಗೆ ಪ್ರೊಫೆಸರ್ ಬರ್ತಾರೆ, ನೆಕ್ಸ್ಟ್ ಆಪ್ರೇಷನ್ಗೆ ಅಸೋಸಿಯೇಟ್ ಪ್ರೊಫೆಸರು, ನೆಕ್ಸ್ಟ್ ಆಪ್ರೇಷನ್ಗೆ ಅಸಿಸ್ಟೆಂಟ್ ಪ್ರೊಫೆಸರು, ಎಲ್ಲ ಆಪ್ರೇಷನ್ ಮುಗಿದು ಹೊರಟೋಗುತ್ತೆ, ಬಾಟಮ್ ಮಾತ್ರ ಇರುತ್ತೆ. ಆವಾಗ ಬರ್ತಾನೆ ಫೈನಲ್ ಇಯರ್ ಹೀರೋ PG, ಅವನು ಬಂದು ಮಾಡ್ತಾನೆ. ಅವನಿಗೆ ಏನು ಗೊತ್ತಿರಲ್ಲ ಮಾಡಲಿಕ್ಕೆ. ಅಲ್ಲಲ್ಲಿ ಏನಾದ್ರು ತೊಂದರೆ ಮಾಡಿದ್ದಾರೆ, ನಾನು ಸಹ ತೊಂದರೆ ಮಾಡಿದ್ದೀನಿ. ಅವನಿಗೇನು ಗೊತ್ತಿರಲ್ಲ ಮಾಡಲಿಕ್ಕೆ, ಅವ್ನಿಗೆ ಯಾರು ಹೇಳ್ಕೊಟ್ಟವ್ರು ಇಲ್ಲ. ಸೊ ಫೈನಲ್ ಇಯರ್ PG ಮಾಡಿದ್ರೆ ನಾವು ನೋಡ್ತಾ ಇರ್ತೀವಿ, ನಾವು ಅದನ್ನೇ ಕಲಿತೀವಿ. ನಾನು ಫೈನಲ್ ಇಯರ್ ಬಂದಾಗ ಸೇಮ್ ನಾನು ಮಾಡಿದೆ, ನನ್ನ ಜೂನಿಯರ್ಸ್ ಎಲ್ಲ ಕಲ್ತರು. ಹೀಗೆ ನಾನು ಸಹ ಹೇಳ್ತೀನಿ, ನನ್ನ ಜೀವನದಲ್ಲಿ ಈ ಒಂದು ಚಿಕಿತ್ಸೆಯಲ್ಲಿ ತಪ್ಪು ಮಾಡಿದ್ದೀನಿ. ಯಾಕೆ ತಪ್ಪು ಮಾಡಿದ್ದೀನಿ ಅಂದರೆ ಟ್ರೈನಿಂಗು ನಮ್ಗೆ ಆಗಿತ್ತು. ಮತ್ತೆ ಕಲ್ತಿರೋದನ್ನೆಲ್ಲ ಅನ್ಲರ್ನ್ ಅಂತಾರಲ್ಲ, ಅನ್ಲರ್ನ್ ಮಾಡಲಿಕ್ಕೆ ಚಾಲೆಂಜಸ್ ಆಯಿತು. ಹೊಸ ಪ್ರೊಸೀಜರ್ಸು, ಹೊಸ ಟೆಕ್ನಿಕ್ಸು, ಹೊಸ ಟೆಕ್ನಾಲಜಿ ಇದೆಲ್ಲ ಕಲಿತೆ. ಹಾಗಾಗಿ ಈ ಕಿಂಡಲ್ ಮಾಡೋ ಜನ ಜಾಸ್ತಿ ಆದರು, ನಗೋ ಜನ ಜಾಸ್ತಿ ಆದರು, ಇವನು ಪೈಲ್ಸ್ ಡಾಕ್ಟ್ರಪ್ಪ ಅಂತ. ಅದನ್ನು ಮೀರಿ ನಾವು ಮುಂದಕ್ಕೆ ಹೋದ್ವಿ. ಇವತ್ತೆಲ್ಲ ನಮ್ಮ ಹಿಂದೆ ನೋಡ್ತಾರೆ, ಸಾಧನೆ ಮಾಡಿ ತೋರಿಸ್ತಾ, ಒಂದು ಸಮಸ್ಯೆಗೆ ಪರಿಹಾರ ಹುಡುಕ್ತಾ ಇದ್ದಾನೆ ಅಂತೇಳಿ ಇಡೀ ವಿಶ್ವಾದ್ಯಂತ ನಮಗೆ ಒಂದು ರೆಕಗ್ನೇಷನ್ ಸಿಕ್ಕಿದೆ ಈಗ.